ಇನ್ನು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೀದಿಗಿಳಿದ ಬಿಜೆಪಿ ತುಮಕೂರು ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಅಲ್ಲಿನ ಬಿಜೆಪಿ ನಾಯಕರು ಮುಂದಾದರು. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇವಲ ಬೆಂಗಳೂರಿನ ವಿಧಾನಸೌಧದ ಬಾಗಿಲಲ್ಲಿ ನಿಂತ್ಕೊಂಡು ಮಾತ್ರ ಬಾಯ್ ಬಡ್ಕತ್ತಿರೋದಲ್ಲ, ದೂರದ ತುಮಕೂರಿನಲ್ಲೂ ಕೂಡ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಆಗಿದೆ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆ, ವಾಲ್ಮೀಕಿ ನಿಗಮ ಹಗರಣದ ಆರೋಪ ಪ್ರಸ್ತಾಪ, ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ವಿರೋಧ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ವೆರಿ ಪ್ಲಾಂಟ್. ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯಪಾಲರಿಗೆ ಅಂದ್ರೆ ಗವರ್ನರಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಡಿಸಿ ಕಚೇರಿಯ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ರಾಜ್ಯಾದ್ಯಂತ ಬಿಜೆಪಿ ಉಗ್ರ ಹೋರಾಟ ಇದೆ. ಎಲ್ಲಿಗೆ ಬಂದು ಮುಟ್ಟುತ್ತೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲದ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಈ ತರಹದ್ದೊಂದು ಪ್ರತಿಭಟನೆಯನ್ನ ನಾವು ಹಿಂದೆ ಎಂದೂ ಗಮನಿಸಿಲ್ಲ. ದಿನಕ್ಕೆ 60 ಲಕ್ಷ ಖರ್ಚಾಗುತ್ತೆ ಒಂದು ಅಧಿವೇಶನ ನಡಿಬೇಕು ಅಂದ್ರೆ. ಬೆಳಗ್ಗೆ ಇವುಗಳಿಗೆ ತಿಂಡಿ, ಸದನದ ಒಳಗೆ ಖರ್ಚಾಗುವಂತಹ ಕರೆಂಟು, ಅಲ್ಲಿ ಇವರಿಗೆ ಸಿಗುವಂತಹ ಮೂಲಭೂತ ಸೌಕರ್ಯ, ಇವೆಲ್ಲವನ್ನ ಖರ್ಚು ಮಾಡಿ ನಮ್ಮನ್ನಾಳುವ ಮಂಗಗಳ ಚರ್ಚೆ ಮಾಡಿ ಅಂತೇಳಿ ಅಸೆಂಬ್ಲಿ ಕಳಿಸ್ಕೊಟ್ರೆ ಅಲ್ಲಿ ಆಗ್ತಿರೋದೇನು? ಸೆಷನ್ ಮುಗಿದ ಸಂಜೆಯ ನಂತರ ಪ್ರತಿಭಟನೆಯನ್ನು ಇಟ್ಕೋಬಹುದಲ್ಲ. ಆದರೆ ಅಧಿವೇಶನದ ಹೊತ್ತಲ್ಲೇ ಕೇವಲ ಪ್ರತಿಭಟನೆಗೆ ಮೀಸಲಿಡುತ್ತಿದ್ದಾರೆ ಸಮಯವನ್ನು. ಹಾಳಾಗಿದ್ದು ಜಿಲ್ಲೆಯ ಅಭಿವೃದ್ಧಿಯ ಕಾರ್ಯ, ಹಾಳಾಗಿದ್ದು ತಾಲೂಕುವಾರು ಅಭಿವೃದ್ಧಿಯ ಚರ್ಚೆಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಸರಿಯಾಗಿ ಹೇಳುವುದು, ರಾಜ್ಯದ ಹಿತ, ರಾಜ್ಯದ ಸಮಸ್ಯೆ ಚರ್ಚೆಯಾಗಬೇಕಾಗಿರೋ ಹೊತ್ತಲ್ಲಿ ತಮ್ಮ ತಮ್ಮ ಪಕ್ಷದ ಜೆಂಡಾ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರುಗಳಿಗೆ ತಾಲೂಕಿನ ಬಗ್ಗೆ ಕಾಳಜಿ ಇದೆಯಾ? ಇವರುಗಳಿಗೆ ಇವರಿವರ ಕ್ಷೇತ್ರದ ಬಗ್ಗೆ ಕಾಳಜಿ ಇದೆಯಾ? ಇವರುಗಳಿಗೆ ರಾಜ್ಯದಲ್ಲಿ ಬರಗಾಲ ಆಗ್ತಿರೋದ್ರ ಬಗ್ಗೆ ಏನಾದರೂ ಪರಿಜ್ಞಾನ ಇದೆಯಾ? ನಿಜಕ್ಕೂ ಅತ್ಯಂತ ಆತಂಕ. ರಾಹುಲ್ ಗಾಂಧಿ ಈ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಏನು ಆರೋಪ ಮಾಡದೆ ಇರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯಕ್ಕಾಗುತ್ತೆ? ಏನು ಆರೋಪ ಮಾಡದೆ ಇರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ದಿಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕಾಗುತ್ತೆ? ಆತನಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಈ ರಾಜ್ಯದಲ್ಲಿ ನೇರ ಭ್ರಷ್ಟಾಚಾರ ನಡೆದಿದೆ, ರಾಜೀನಾಮೆ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ. ನಾಗೇಂದ್ರನಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆನ ಕೊಡಬೇಕಿತ್ತು. ಅವನು ರಾಜೀನಾಮೆ ಕೊಟ್ಟಿಲ್ಲ. ನಿಮ್ಮದ ರಾಜೀನಾಮೆ ಅಲ್ಲ, ಅವನು ವಜಾಗೊಳಿಸಬೇಕು ಅಂತ ನಾವು ಮುಖ್ಯ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವು ಆ ಡಿ ಸಿ ಕಚೇರಿಯನ್ನು ಮುಖ್ಯ ಹಾಕೋಣ. ಇವಾಗ ನಮ್ಮ ಪ್ರಯತ್ನ, ನಮ್ಮ ಡ್ಯೂಟಿಯನ್ನು ನಾವು ಮಾಡೋಣ. ಅಧಿಕಾರಿಗಳು ಅವ್ರೇನು ಮಾಡಬೇಕು ಅದನ್ನು ಮಾಡಲಿ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಮುಖ್ಯ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವು ಆ ಡಿ ಸಿ ಕಚೇರಿಯನ್ನು ಮುಖ್ಯ ಹಾಕೋಣ ಇವಾಗ.